ನೋಡಿ, ಮೀಟಿಂಗ್ ಆಗಲಿ, ಯಾರು ಅಸಬಲರು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಸರ್ಕಾರದ ಕಾರ್ಯವೇ. ಈಗ ಏನು ಇವತ್ತು ಸಭೆ ಕರೆದಿದೆ ಈ ಸರ್ಕಾರ, ಇದು ಹೊಸದೇನೂ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಯವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಇವುಗಳನ್ನು ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನು ಮಾಡಿತ್ತು. ಅದು ಕೇಂದ್ರ ಸರ್ಕಾರದಲ್ಲಿ ಇವತ್ತಿಗೂ ಪೆಂಡಿಂಗ್ ಇದೆ. ಅವರು ಕ್ವೈರಿ ಕೇಳಿದ್ದಾರೆ, ಯಾವ ರೀತಿ ಯಾಕೆ ಮಾಡಬೇಕು ಅಂತೇಳಿ. ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದನ್ನು ಅಷ್ಟೇ ಈ ಸರ್ಕಾರ ಮಾಡಬೇಕಾಗಿದೆ. ನಾನು ಹೇಳ್ತಕ್ಕಂಥದ್ದು, ನಾವು 17% ರಿಸರ್ವೇಷನ್ SCಗಳಿಗೆ ಕೊಟ್ಟಾಗ ವಿರೋಧ ಮಾಡಿದ್ರಿ, 7% STಗಳಿಗೆ ಕೊಟ್ಟಾಗ ವಿರೋಧ ಮಾಡಿದ್ರಿ. ಇದು ಊರ್ಜಿತ ಆಗೋದಿಲ್ಲ ಅಂತ ಹೇಳಿದ್ರಿ. ಆದರೆ ಈಗೇನು ಮಾಡಿದ್ರಿ, ನೀವು ಒಳ ಮೀಸಲಾತಿ ಕೊಡುವಾಗ 7% ಮೇಲೆ ಮಾಡಿದ್ದೀರಿ, ಮತ್ತು 17% ಮೇಲೆ 7% ನಾವು STಗಳಿಗೆ ಕೊಟ್ಟಾಗ ನೀವು ವಿರೋಧ ಮಾಡಿದವರು ಇವತ್ತು ST ಇದಕ್ಕೆ ನೀವು ಅವ್ರನ್ನ ಸೇರಿಸಬೇಕು ಅಂತ ಹೇಳಿದ್ದೀರಿ. ಕುರುಬ ಸಮುದಾಯದವರು ಕೆಲವು ಗ್ರೂಪ್ಗಳನ್ನ, ಬರೀ ಕುರುಬ ಸಮುದಾಯದವರು ಮಾತ್ರ ಬಡವರ, ಬೇರೆಯವರು ಇದ್ದಾರೆ. ಎಷ್ಟು ದಿನಗಳಿಂದ ನಮ್ಮನ್ನು STಗೆ, ಕೋಲಿ ಸಮಾಜವನ್ನು STಗೆ ಸೇರಿಸಿ ಅಂತ ಕೇಳ್ತಿದ್ದಾರೆ. ಯಾಕೆ ಕೋಲಿ ಸಮಾಜಕ್ಕೆ ನೀವು ಯಾಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಿ? ಇದು ಅನ್ಯಾಯ ಅಲ್ವಾ? ಇದನ್ನು ಜನ ಇವತ್ತು ಕೇಳ್ತಾರೆ. ನೀವು ಅದನ್ನು ಮಾತ್ರ ಮಾಡೋದಾದರೆ, ಅಂದರೆ ಸಿದ್ದರಾಮಯ್ಯ ನನ್ನ ಸಮುದಾಯದವರು ಸೇರಿದರೆ ಸಾಕು ಅಂತ ಸಿದ್ದರಾಮಯ್ಯ ತಿಳ್ಕೊಳ್ಳೋದಾದರೆ ಇದು ಸಾಮಾಜಿಕ ನ್ಯಾಯ ಆಗುತ್ತಾ? ಅಂದರೆ ಇದು ತನ್ನ ಜಾತಿಯ ಪರವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ನಾನು ಹೇಳೋದು, ಕುರುಬ ಸಮುದಾಯದಲ್ಲೂ ಅನೇಕ ಬಡವರು ಇದ್ದಾರೆ, ಅವ್ರಿಗೆ ನೀವು ಕೊಡೋದಾದರೆ ನೀವು ಅದೇ ರೀತಿ ಕೋಳಿ ಸಮಾಜಕ್ಕೂ ಕೊಡಬೇಕಲ್ಲ. ಅದನ್ನು ಯಾಕೆ ತಿರಸ್ಕಾರ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರ್ತದೆ ನನಗೆ. ಎಲ್ಲದಕ್ಕಿಂತ ಮಿಗಿಲಾಗಿ ನೀವು STಗಳಿಗೆ ಈಗ 7% ರಿಸರ್ವೇಷನ್ ಕೊಟ್ಟಿದ್ದೇವೆ. ಆ 7% ರಿಸರ್ವೇಷನ್ಗೆ ನೀವು ಹಲವು ಜಾತಿಗಳನ್ನು ತಂದು ಅದರಲ್ಲಿ ತುರುಕಿ ಅವರಿಗೆ ಮೀಸಲಾತಿಯನ್ನು ಕೊಡಿಸ್ತೀರಿ. ಲಾಸ್ ಯಾರಿಗೆ? ಈಗ 7% ಅನುಭವಿಸ್ತಾ ಇರೋರಿಗೆ ಲಾಸ್ ಆಗುತ್ತೆ. ಅದರ ಬದಲಾಗಿ ಎಷ್ಟು ಜನಸಂಖ್ಯೆಯನ್ನು ತಂದು ನೀವು ಇಲ್ಲಿ ಸೇರಿಸ್ತೀರೋ ಅಷ್ಟು ಜನಸಂಖ್ಯೆಗೆ ಸರಿಯಾಗಿ ಅವರ ಮೀಸಲಾತಿ ಬೇರೆ ಈಗ ಏನು ಹಿಂದುಳಿದ ವರ್ಗಗಳಲ್ಲಿದೆಯೋ ಆ ಪರ್ಸೆಂಟೇಜನ್ನು ಕೂಡ ST ಸಮುದಾಯಕ್ಕೆ ತಂದು ಅವರಿಗೆ ಅನುಕೂಲ ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.